ಇದಾಗಲಿ ಪ್ರಾರಂಭವಾಗಿದೆ. ಆದರ್ಶ ದಾಳಿಯಲ್ಲಿ ಜೀವ ಅಕಾಡೆಮಿಯ ತೀರ್ಪುಗಾರರ ತೀರ್ಮಾನಕ್ಕೆ ಅಂತಿಮವಾದ ತೀರ್ಮಾನ. 1 ಅಂಕಗಳು ಸೇರ್ಪಡೆ. ಲಯನ್ಸ್ ಯೂತ್ ತಂಡಕ್ಕೆ 1 ಅಂಕ. ಒಂದು ಕ್ರೀಡಾಪಟುಗಳಿಗೆ ವಿಶೇಷವಾದ ಸೂಚನೆ. SLD ಫ್ರೆಂಡ್ಸ್ ಇವರ ವತಿಯಿಂದ ನಡೆಯುತ್ತಿರುವ ಏಪ್ರಿಲ್ 1ನೇ ವೀಕ್ನಲ್ಲಿ ಹೈಸ್ಕೂಲ್ ಮತ್ತು PUC ವಿದ್ಯಾರ್ಥಿಗಳಿಗಾಗಿ ಪ್ರೋ ಕಬಡ್ಡಿ ಮಾದರಿಯಲ್ಲಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ. ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿಗಳು, ದ್ವಿತೀಯ ಬಹುಮಾನ 60,000 ರೂಪಾಯಿಗಳು, ತೃತೀಯ ಬಹುಮಾನ 25,000 ನಗದು, ಚತುರ್ಥ ಬಹುಮಾನ ಕೂಡ 25,000 ನಗದು. SLD ಫ್ರೆಂಡ್ಸ್ ಇವರ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಏಪ್ರಿಲ್ ತಿಂಗಳ ಮೊದಲನೇ ವಾರದಲ್ಲಿ ಹೈಸ್ಕೂಲು ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದೆ. ಪ್ರಥಮ ಬಹುಮಾನವೇ 1 ಲಕ್ಷ ರೂಪಾಯಿಗಳು. ಇದೇ ಪ್ರಪ್ರಥಮ ಬಾರಿಗೆ ಹೈಸ್ಕೂಲ್ ಮತ್ತು PU ವಿದ್ಯಾರ್ಥಿಗಳಿಗೆ ಇಷ್ಟು ದೊಡ್ಡ ಮೊತ್ತದ ಒಂದು ಪಂದ್ಯಾವಳಿ ಇದೇ ಫಸ್ಟ್ ಅಂತ ಹೇಳ್ಬೋದು ನಾವು. ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿಗಳು. ಡೂ ಆರ್ ಡೈ ಮಾಡಿಲು ಮಳೆ ದಾಳಿಯಲ್ಲಿ ಲಯನ್ಸ್ ತಂಡದ ದಾಳಿಗಾರ. ದ್ವಿತೀಯ ಬಹುಮಾನವಾಗಿ 60,000 ನಗದು, ತೃತೀಯ ಬಹುಮಾನವಾಗಿ 25,000 ನಗದು ಮತ್ತು ಚತುರ್ಥ ಬಹುಮಾನವಾಗಿ 25,000 ನಗದು ನೀಡಿ ಗೌರವಿಸಲಾಗುವುದು. ಇದು SLD ಫ್ರೆಂಡ್ಸ್ ಇವರ ವತಿಯಿಂದ ಆಯೋಜನೆಗೊಂಡಿದೆ. ಏಪ್ರಿಲ್ ತಿಂಗಳಲ್ಲಿ ಆಸಕ್ತರು ಅರ್ಜಿಗಳನ್ನು ಹಾಕಬಹುದು. ಈ ಒಂದು ಪಂದ್ಯಾವಳಿಯು ಮೈಸೂರು, ಮಂಡ್ಯ, ಚಾಮರಾಜನಗರ ಈ 3 ಜಿಲ್ಲೆಗಳಿಗೆ ಸೀಮಿತವಾಗಿರುತ್ತದೆ. ಮೈಸೂರು, ಮಂಡ್ಯ, ಚಾಮರಾಜನಗರದ ಹೈಸ್ಕೂಲ್ ಮತ್ತು PU ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪಂದ್ಯಾವಳಿ ಮೀಸಲಾಗಿರುತ್ತದೆ. ಎರಡು 1 ಜೀವ ಅಕಾಡೆಮಿ ತಂಡದ ಪರವಾಗಿ 1 ಅಂಕದಿಂದ ಜೀವ ಅಕಾಡೆಮಿ ಮುಂದಿದೆ. ಮುಂದಿನ ಪಂದ್ಯ SLD ಬುಲ್ಸ್ ವರ್ಸಸ್ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್. ಇವೆರಡು ತಂಡಗಳ ಇದು ಮೊದಲನೇ ಕರೆ. SLD ಬುಲ್ಸ್ ವರ್ಸಸ್ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್. Third right, do or die.
ಕಬಡ್ಡಿ ಕ್ರೀಡಾಪಟುಗಳಿಗೆ ಇದೊಂದು ವಿಶೇಷವಾದ ಸೂಚನೆ. ಅಂತರ್ ಜಿಲ್ಲಾ ಮಟ್ಟದ ಆಹ್ವಾನಿತ ಕಬಡ್ಡಿ ಪಂದ್ಯಾವಳಿ, ಪುರುಷರ ಕಬಡ್ಡಿ ಪಂದ್ಯಾವಳಿ ಕ್ಯಾತನಹಳ್ಳಿಯ ಯಂಗ್ ಚಾಲೆಂಜರ್ಸ್ ಇವರ ವತಿಯಿಂದ 400 ಜೀವ ಅಕಾಡೆಮಿ ತಂಡದ ಪರವಾಗಿ ಕ್ಯಾತನಹಳ್ಳಿ ಯಂಗ್ ಚಾಲೆಂಜರ್ಸ್ ಇವರ ವತಿಯಿಂದ KS ಪುಟ್ಟಣ್ಣಯ್ಯನವರ ಸ್ಮರಣಾರ್ಥ ಅಂತರ್ ಜಿಲ್ಲಾ ಮಟ್ಟದ ಆಹ್ವಾನಿತ ಕಬಡ್ಡಿ ಪಂದ್ಯಾವಳಿಗೂ ಪುರುಷರಿಗೆ ಪ್ರಥಮ ಬಹುಮಾನವಾಗಿ 75,000 ನಗದು, ದ್ವಿತೀಯ ಬಹುಮಾನವಾಗಿ 50,000 ನಗದು, ತೃತೀಯ ಬಹುಮಾನವಾಗಿ 25,000 ನಗದನ್ನು ನೀಡಿ ಗೌರವಿಸಲಾಗುವುದು. ಮುಂದಿನ ತಿಂಗಳು ಫೆಬ್ರವರಿ 7 ಮತ್ತು 8ನೇ ತಾರೀಕು ಈ ಒಂದು ಪಂದ್ಯಾವಳಿಗಳು ಕ್ಯಾತನಹಳ್ಳಿಯಲ್ಲಿ ನಡೆಯಲಿದೆ. ಅಂತರ್ ಜಿಲ್ಲಾ ಮಟ್ಟದ ಆಹ್ವಾನಿತ ಕಬಡ್ಡಿ ಪಂದ್ಯಾವಳಿಗಳು. Try, do or die. ಮಾಡುವಿಲ್ಲವೇ ಬಡಿ ದಾಳಿಯಲ್ಲಿ ಚೆಸ್ಟ್ ನಂಬರ್ 7 ಲಯನ್ಸ್ ಯೂಸ್ ನ ದಾಳಿಗಾರ ಇದೀಗ ದಾಳಿಯಲ್ಲಿ ಹೊಂದಾಣಿಕೆ ಹಿಡಿತಕ್ಕೆ ಬಲಿಯಾಗಿದ್ದಾರೆ. ಒಂದು ಬೋನಸ್ ಅಂಕ ಲಯನ್ಸ್ ತಂಡಕ್ಕೆ, 1 ಅಂಕ ಜೀವ ಅಕಾಡೆಮಿ ತಂಡಕ್ಕೆ. 6-4 ಜೀವ ತಂಡದ ಪರವಾಗಿ 2 ಅಂಕಗಳಿಂದ ಜೀವ ಅಕಾಡೆಮಿ ತಂಡ ಮುನ್ನಡೆ. ಸೂಪರ್ ಡಕ್ಕಲ್ ಆಗಿದೆ, ಹಿಡಿದರೆ 2 ಅಂಕಗಳು. ದಾಳಿಯಲ್ಲಿ ಆದರ್ಶ್ ಜೀವ ಅಕಾಡೆಮಿ ತಂಡದ ಐಕಾನ್ ಆಟಗಾರ. Try, do or die ಜೀವ ಅಕಾಡೆಮಿ. ಉತ್ತಮವಾದ ಹೊಂದಾಣಿಕೆ ಹಿಡಿತ, 2 ಅಂಕಗಳು ಸೇರ್ಪಡೆ. ಸೂಪರ್ ಡಕ್ಕಲ್ ಆಗಿತ್ತು. 6-6 ಸಮಬಲ. ಒಂದು ಉತ್ತಮವಾದ ಪ್ರದರ್ಶನ ನೀಡುತ್ತಿದ್ದಾರೆ 2 ತಂಡದ ಆಟಗಾರರು. ಕಿಕ್ನ ಮುಖೇನ ಅಂಕಕ್ಕಾಗಿ ಪ್ರಯತ್ನ. ಉತ್ತಮವಾದ ದಾಳಿ ಅಂತ ಪರಿಗಣಿಸಬಹುದಾಗಿತ್ತು, ಆದರೆ ಯಾರು ಸಿಗಲಿಲ್ಲ. ಎಂಟಿ ರೇಟ್ ಮಾಡಿದ್ದಾರೆ ದಾಳಿಗಾರ. Try, do or die. ಎರಡು ಅಂಕಗಳು ಲಯನ್ಸ್ ಯೂಸ್ ತಂಡಕ್ಕೆ. ಲಯನ್ಸ್ ಯೂಸ್ ನ ಮಾಲೀಕರಾದ ಶ್ರೀಯುತ ಶಂಕರ್ ಅವರ ಮಾಲೀಕತ್ವ, 8 ಚಂದ್ರಶೇಖರ್ ಅವರ ತರಬೇತಿಯಲ್ಲಿ ಈ ಒಂದು ತಂಡದ ಆಟಗಾರರು. ಜೀವ ಅಕಾಡೆಮಿಯ ತಂಡದ ಮಾಲೀಕರಾದ ಶ್ರೀಯುತ ರವಿರವರ ಮಾಲೀಕತ್ವ.
8-6 ಲಯನ್ಸ್ ಯೂತ್ ತಂಡದ ಪರವಾಗಿ 8-6. 8-6 favor of Lion Youth. ಮುಂದಿನ ಪಂದ್ಯವಾಗಿ ಗುರುಕುಲ ಸ್ಪೋರ್ಟ್ಸ್ ಕ್ಲಬ್ ತಂಡದ ವಿರುದ್ಧ ಎಸ್ಎಲ್ಡಿ ಪುಲ್ಸ್. ಈ ಎರಡು ತಂಡದ ಆಟಗಾರರಿಗೆ ಇದು ದ್ವಿತೀಯ ಕರೆಯಾಗಿರುತ್ತದೆ. ಮಧ್ಯಂತರದ ಸ್ಕೋರ್ ವಿವರ ಈ ರೀತಿ ಇದೆ. ಹಾಫ್ ಟೈಮ್ ಸ್ಕೋರ್ 8-6 ಲಯನ್ಸ್ ಯೂತ್ ತಂಡದ ಪರವಾಗಿ 8-6 ಲಯನ್ಸ್ ಯೂತ್ ತಂಡದ ಪರವಾಗಿ. ಕ್ರೀಡಾಪಟುಗಳ ಗಮನಕ್ಕೆ ಇದೊಂದು ವಿಶೇಷವಾದ ಸೂಚನೆ. ಮಾದೇಶ್ವರ ಯೂತ್ ಅಸಂಪುರಂ ಇವರ ವತಿಯಿಂದ ಫೆಬ್ರವರಿ 21-22ರಂದು ಲೆಜೆಂಡ್ಸ್ ಪ್ರೀಮಿಯರ್ ಲೀಗ್, ಕಬಡ್ಡಿ ಲೆಜೆಂಡ್ಸ್ ಪ್ರೀಮಿಯರ್ ಲೀಗ್ ಹಳೆ ಆಟಗಾರರನ್ನು ಉತ್ತೇಜಿಸಲು, ಕಬಡ್ಡಿ ಆಟಗಾರರನ್ನು ಉತ್ತೇಜಿಸಲು ನಡೆಸುತ್ತಿರುವ ಈ ಒಂದು ಪಂದ್ಯ ಪ್ರಪ್ರಥಮ ಬಾರಿಗೆ ಅಶೋಕ್ಪುರಂನ ಕ್ರೀಡಾಪಟುಗಳಿಗಾಗಿ ಹಳೆಯ ಕಬಡ್ಡಿ ಆಟಗಾರರನ್ನು ಪ್ರೋತ್ಸಾಹಿಸಲು ಆಯೋಜಿಸುತ್ತಿರುವ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳು ಪ್ರಥಮ ಬಹುಮಾನ 50,000 ನಗದು ಮತ್ತು ಪಾರಿತೋಷಕ, ದ್ವಿತೀಯ ಬಹುಮಾನ 30,000 ನಗದು ಮತ್ತು ಪಾರಿತೋಷಕ, ತೃತೀಯ ಬಹುಮಾನ 10,000 ನಗದು ಮತ್ತು ಪಾರಿತೋಷಕ, ಚತುರ್ಥ ಬಹುಮಾನ 10,000 ನಗದು ಮತ್ತು ಪಾರಿತೋಷಕ. ಈ ಒಂದು ಪಂದ್ಯಾವಳಿಯು IPL ಮಾದರಿಯಲ್ಲೇ ಇರುತ್ತದೆ. ಹರಾಜು ಪ್ರಕ್ರಿಯೆ 20ನೇ ತಾರೀಕು ತಮ್ಮ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. 25ರಂದು ಹರಾಜು ಪ್ರಕ್ರಿಯೆ. ಆಯೋಜಕರು ಶ್ರೀಯುತ ಶರತ್ ಚಿಲು, ಅಶೋಕ್, ಯಶವಂತ್, ಮೋಹನ್ ಮತ್ತು ನಿತಿನ್ ರವರು ಈ ಒಂದು ಪಂದ್ಯಾವಳಿಯ ರೂವಾರಿಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶರತ್ ಚಿಲು ರವರನ್ನು. ಈ ಒಂದು ಉತ್ತಮವಾದ ಲೈಟ್ಸ್ ಮತ್ತು ಸೌಂಡ್ಸ್ ನ ಮಾಲೀಕರಾದ ಶ್ರೀಯುತ ಕೃಷ್ಣರವರು. ಯಾವುದೇ ಈವೆಂಟ್ ಇದ್ದಲ್ಲಿ ಇವರನ್ನು ಸಂಪರ್ಕಿಸಬಹುದು. 9-6 ಲಯನ್ಸ್ ಯೂತ್ ತಂಡದ ಪರವಾಗಿ 9-6 ಲಯನ್ಸ್ ಯೂತ್ ತಂಡದ ಪರವಾಗಿ. ಹಾಗೆ ಕ್ರೀಡಾಪಟುಗಳಿಗೆ ಇನ್ನೊಂದು ವಿಶೇಷವಾದ ಸೂಚನೆ. SLD ಫ್ರೆಂಡ್ಸ್ ತಂಡದ ವತಿಯಿಂದ ಏಪ್ರಿಲ್ ಮೊದಲ ವಾರದಲ್ಲಿ
ಎಸ್ಎಲ್ಡಿ ಬುಲ್ಸ್ ಫ್ರೆಂಡ್ಸ್ ಇವರ ವತಿಯಿಂದ ಏಪ್ರಿಲ್ ಮೊದಲ ವಾರದಲ್ಲಿ ಹೈಸ್ಕೂಲ್ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪ್ರೋ ಕಬಡ್ಡಿ ಮಾದರಿಯಲ್ಲೇ ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿಗಳು. ಇದೇ ಪ್ರಪ್ರಥಮ ಬಾರಿಗೆ ಇತಿಹಾಸದಲ್ಲೇ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿಗಳು, ದ್ವಿತೀಯ ಬಹುಮಾನ 60,000 ನಗದು, ತೃತೀಯ ಬಹುಮಾನ 25,000 ನಗದು, ಚತುರ್ಥ ಬಹುಮಾನ ಕೂಡ 25,000 ನಗದನ್ನು ನೀಡಿ ಗೌರವಿಸಲಾಗುವುದು. ಈ ಒಂದು ಪಂದ್ಯಾವಳಿಯು ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯ ಒಳಗೆ ವ್ಯಾಪ್ತಿಯಲ್ಲಿರುತ್ತದೆ. ಹದಿಮೂರು 6 ಲಯನ್ಸ್ ಯೂತ್ ತಂಡದ ಪರವಾಗಿ 13-6. ಇನ್ನೊಂದು ವಿಶೇಷವಾದ ಸೂಚನೆ, ಹದಿಮೂರು 6 ಲಯನ್ಸ್ ಯೂತ್ ತಂಡದ ಪರವಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕೆ.ಎಸ್. ಪುಟ್ಟಣ್ಣನವರ ಸ್ಮರಣಾರ್ಥ ಮಾಜಿ ಶಾಸಕರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಕೆ.ಎಸ್. ಪುಟ್ಟಣ್ಣನವರ ಸ್ಮರಣಾರ್ಥ ಕ್ಯಾತನಹಳ್ಳಿ ಯಂಗ್ ಚಾಲೆಂಜರ್ಸ್ ಇವರ ವತಿಯಿಂದ ಅಂತರ್ ಜಿಲ್ಲಾ ಮಟ್ಟದ ಆಹ್ವಾನಿತ ಪುರುಷರ ಹೊರಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳು 27-7-8 ಫೆಬ್ರವರಿಯಲ್ಲಿ ನಡೆಯಲಿದೆ. ಪ್ರಥಮ ಬಹುಮಾನ 75,000 ನಗದು ಮತ್ತು ಪಾರಿತೋಷಕ, ದ್ವಿತೀಯ ಬಹುಮಾನ 50,000 ನಗದು ಮತ್ತು ಪಾರಿತೋಷಕ, ತೃತೀಯ ಬಹುಮಾನ 25,000 ನಗದು ಮತ್ತು ಪಾರಿತೋಷಕ, ಚತುರ್ಥ ಬಹುಮಾನ 25,000 ನಗದು ಮತ್ತು ಪಾರಿತೋಷಕವನ್ನು ನೀಡಿ ಗೌರವಿಸಲಾಗುವುದು. ಈ ಒಂದು ಪಂದ್ಯಾವಳಿ ಅಂತರ್ ಜಿಲ್ಲಾ ಮಟ್ಟದಲ್ಲಿ ಇರುತ್ತದೆ. ಆಹ್ವಾನಿತ ಕಬಡ್ಡಿ ತಂಡಗಳಿಗೆ ಮಾತ್ರ ಎಂಟ್ರಿ ಇರುತ್ತದೆ. ಮುಂದಿನ ಸಿದ್ಧತೆಗೆ ಎಸ್ಎಲ್ಡಿ ಬುಲ್ಸ್ ತಂಡದ ವಿರುದ್ಧ ಗುರುಕುಲ ತನಾಯಕ. ಇದು ನಿಮಗೆ 2ನೇ ಕರೆ ಆಗಿರುತ್ತದೆ. ದಾಳಿಯಲ್ಲಿ ಆದರ್ಶ್, ಚೆಸ್ಟ್ ನಂಬರ್ 17 ಜೀವ ಅಕಾಡೆಮಿ ತಂಡದ ದಾಳಿಗಾರ ಇದೀಗ ದಾಳಿಯಲ್ಲಿ. ಈ ಒಂದು ಪಂದ್ಯಾವಳಿಗೆ ವಿಶೇಷವಾಗಿ ಬೃಂದಾವನೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಈ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುತ್ತಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ವಂದನೆಗಳು. ತಡ್ರಾಯ್ ಡೂ ಆರ್ ಡೈ. ತನಾಯಕರೇ ಕೇವಲ 5 ನಿಮಿಷಗಳು ಮಾತ್ರ. ಸ್ಕೋರ್ 13-8 ಲಯನ್ಸ್ ಯೂತ್ ತಂಡದ ಪರವಾಗಿ. 13-8 ಪಂದ್ಯ ಸಾಗ್ತಾ ಇದೆ. ಈಗ ಸಡಿಲದ ಹಿಡಿತ ಒಂದಂಕವನ್ನು ಕೈ ಚೆಲ್ಲಿದ್ದಾರೆ ಜೀವ ಅಕಾಡೆಮಿ ತಂಡದ ಆಟಗಾರ. ಹದಿನಾಲ್ಕು 9 ಈಗ ಟೆಕ್ನಿಕಲ್ ಪಾಯಿಂಟ್ ಒಂದು ಜೀವ ಅಕಾಡೆಮಿ ತಂಡಕ್ಕೆ ಡಬಲ್ ರೈಡರ್ ಎಂಟ್ರಿ ಆಗಿದ್ದಾರೆ. ಅದಕ್ಕೋಸ್ಕರ ಒಂದು ಟೆಕ್ನಿಕಲ್ ಪಾಯಿಂಟ್ ಅನ್ನು ನೀಡಿದ್ದಾರೆ. ಒಂದು ಶಂಕರ್ ಅವರ ಮಾಲೀಕತ್ವದ ತನಾಯಕರೇ ಕೇವಲ 4 ನಿಮಿಷಗಳು ಮಾತ್ರ. ಸ್ಕೋರ್ 14-9 ಲಯನ್ಸ್ ಯೂತ್ ತಂಡದ ಪರವಾಗಿ. ಲಯನ್ಸ್ ಯೂತ್ ಮಾಲೀಕರಾದ ಶಂಕರ್ ಅವರ ಮಾಲೀಕತ್ವ, ಚಂದ್ರರವರ
ತರಬೇತುದಾರ ಚಂದ್ರರವರ ತರಬೇತಿಯಲ್ಲಿ ಈ ಒಂದು 14-9 ಲಯನ್ಸ್ ಯೂತ್ ತಂಡದ ಪರವಾಗಿ ಜೀವ ಕಡಿಮೆ ತಂಡವು ಕೂಡ ಇದೆ. ಒಂದು ಅತ್ಯುತ್ತಮವಾದ ತರಬೇತಿಯಲ್ಲಿ ಇದ್ದಾರೆ. ಒಂದು ಉತ್ತಮ ಹ್ಯಾಂಡಲ್ ನಮಗೆ ನಾವೊಂದರ ಸಂಪಾದನೆ ಇದೀಗ ಹದಿನಾಲ್ಕು ಪಂದ್ಯ ಸಾಗ್ತಾ ಇದೆ. ತಂಡದ ನಾಯಕರ ಕಡೆಯ 3 ನಿಮಿಷಗಳು ಮಾತ್ರ. Both captains last 3 minutes to go. try and do or die. ಅತ್ಯುತ್ತಮವಾದ ಹೊಂದಾಣಿಕೆ ಹಿಡಿತ. ಒಂದು ಅಂಕ ಬೋನಸ್ ಅಂಕ ಯೂತ್ಸ್ ಲಯನ್ಸ್ ಯೂತ್ಸ್ಗೆ, 1 ಅಂಕ ಜೀವ ಅಕಾಡೆಮಿ ತಂಡಕ್ಕೆ. ನಾಯಕರಿಗೆ ಕೇವಲ 2 ನಿಮಿಷಗಳು ಮಾತ್ರ. ಜೀವ ಕಡಿಮೆ ತಂಡದ ತರಬೇತುದಾರರಾಗಿ ವೈಭವ್ ಅವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಹಾಗೂ ಜೀವ ಕಡಿಮೆಯ ಮಾಲೀಕರಾದ ಶ್ರೀಯುತ ರವಿರವರ ಮಾಲೀಕತ್ವ. 17-11 ಲಯನ್ಸ್ ಯೂತ್ ತಂಡದ ಪರವಾಗಿ. ಉತ್ತಮವಾದ ಹೊಂದಾಣಿಕೆ ಹಿಡಿತ. 1 ಅಂಕ ಸೇರ್ಪಡೆ ಜೀವ ಕಡಿಮೆ ತಂಡಕ್ಕೆ. ಒಂದು ಉತ್ತಮವಾದ ದಾಳಿ ಅಂದ್ರೆ ಆಗಲ್ಲ, ಬಟ್ ಬಂದಿಯಾಗಿದ್ದಾನೆ ಆದರ್ಶ್. 1 ಅಂಕ ಲಯನ್ಸ್ ಯೂತ್ಸ್ ಅಶೋಕ್ಪುರಂ ತಂಡಕ್ಕೆ. ಹದಿನೆಂಟು 12 ಲಯನ್ಸ್ ಯೂತ್ ತಂಡದ ಪರವಾಗಿ. ಮುಂದಿನ ಪಂದ್ಯ ಎಸ್ಎಲ್ಡಿ ತಂಡದ ವಿರುದ್ಧ ಉತ್ತಮವಾದ ಹೊಂದಾಣಿಕೆ ಹಿಡಿತ. ನಾಯಕರ ಇದು ನಿಮಗೆ ಕೊನೆಯ ಎಕರೆ